ಏನ್ ಮಗ ಇವತ್ತೊಂದ್ ವಿಷಯ? ಹಿಂಗೆ ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇದ್ದೆ, ಮನೆಯವ್ರ ಕೈ ಸರಿಯಾಗಿ ಮಂಗಳಾರತಿ ಆಯ್ತು. ಹೌದಾ? ಅಂತದೇನೋ ಮಾಡ್ದೆ? ಅಂತದೇನಾಯ್ತು? ಒಂದ್ ವಿಡಿಯೋ ನೋಡ್ನಲ್ಲಿ ವಿಡಿಯೋನ? ಅಂತದೇನ್ ವಿಡಿಯೋ ನೋಡ್ದಪ್ಪ? ನಮ್ ಸುಭಾಷ್ ನಕ್ಕಿನ್ಲೆ ಗೊತ್ತಲ್ಲ? ಹಾ, ನಮ್ ಕರ್ನಾಟಕ ಸ್ಪೀಡು. ಸ್ಪೀಡ್ ಅಲ್ಲ, ಸ್ಪೀಡ್. ಅವ್ನು ಇಂಟರ್ನ್ಯಾಷನಲ್, ಇವನು ಡೊಮೆಸ್ಟಿಕ್. ವಿಡಿಯೋ ಅದು ಸ್ಕ್ರೋಲ್ ಮಾಡ್ತಿದ್ದೆ, ಯಾವ್ದೋ ಒಂದು ಹಳೆ ವಿಡಿಯೋ ಬಂತಪ್ಪ. ಹಾ, ನೋಡಿದ್ರೆ ಅದ್ರಲ್ಲಿ ಏನಪ್ಪ ನಕ್ಕನ್ಲೆ ಅವ್ನ್ ಮಗ ಈ ನಡುವೆ ನಾನು ಕೆಲವೊಂದು ವಿಡಿಯೋಸ್ ನೋಡ್ದೆ. ಪಬ್ಲಿಕ್ ಆಗಿ ನೋಡಕ್ ಆಗಲ್ಲ ಒಂದ್ ವಿಡಿಯೋ ಎಲ್ಲ. ಒಂಥರ ಅವನು ಮೆಂಟಲ್ ತರ, ಸ್ವಲ್ಪ ಸಿವಿಕ್ ಸೆನ್ಸ್ ಇಲ್ದಿರನೇ ಆಡ್ತಾನೆ. ರೀಸೆಂಟ್ ಆಗಿ ಒಂದ್ ವಿಡಿಯೋ ನೋಡಿದೆ, ಅದ್ರಲ್ಲಿ ಅವ್ನಿಗೆ ಟೀನೇಜರ್ಸ್ ಜಾಸ್ತಿ ಅನ್ಕೋತೀನಿ ಫ್ಯಾನ್ಸ್ ಫಾಲೋವಿಂಗ್. ಹೌದ್ ಮಗ, ನಾನು ಅವ್ನಿಗೆ ಗುರ್ತಿಡಿಯೋದೇ ನಕ್ಕನ್ಲೆ ಅಂತ. ಅವನ ಹೆಸರಿಗಿಂತ ಅವನ ಅಕ್ಕನ್ಲೆ ಅನ್ನೋದು ತುಂಬಾ ಫೇಮಸ್ ಆಗೈತೆ ಅವನ ಹೆಸರಿಂದ. ಅಫ್ಕೋರ್ಸ್ ಎಲ್ರು ಅಷ್ಟೇ. ಇವಾಗ ವಿಡಿಯೋದಲ್ಲಿ ತುಂಬಾ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಲಿಮಿಟ್ಸ್ ಅನ್ನೋದು ಇರುತ್ತಲ್ಲ, ಇವನ್ ಹೆಂಗಂದ್ರೆ ಎಲ್ಲಿ ಯೂಸ್ ಮಾಡ್ಬಾರ್ದು ಅಲ್ಲಿ ಹೋಗ್ಬಿಟ್ಟು ಯೂಸ್ ಮಾಡ್ಬಿಡ್ತಾನೆ. ಹೌದು, ಜಾಸ್ತಿ ಯೂಸ್ ಮಾಡ್ತಾನೆ. ಇದರಿಂದ ಚಿಕ್ಕ ಹುಡುಗರು ಜಾಸ್ತಿ ಇಂಪ್ಯಾಕ್ಟ್ ಬೀಳುತ್ತೆ. ಯಾಕಂದ್ರೆ ಹುಡುಗರು ಸ್ಕೂಲ್ ಒಳಗೋ ಹುಡುಗರು ಅಷ್ಟೇ, ಅವ್ರ ಯಾಕಂದ್ರೆ ಹೊಸ ಟ್ರೆಂಡ್ ಬರೋದನ್ನ ಜಾಸ್ತಿ ಅಟ್ರಾಕ್ಟ್ ಆಗ್ತಾರ ಅವ್ರು. ತಿರ್ಗಾ ಅವರು ಜಾಸ್ತಿ ನೋಡ್ ಕಲಿತಾರೆ ಎಲ್ಲಾ ವಿಷಯಗಳನ್ನ. ಅವ್ರೂರೆಲ್ಲ ಜಾಸ್ತಿ ಅವ್ನು ಫಾಲೋ ಮಾಡ್ತಾರೆ. ಇವ್ನ್ ಕೊಡೋ ಕಂಟೆಂಟ್ ಇಂದ ಗೊತ್ತಲ್ಲ, ನೀವೆಲ್ಲ ನೋಡಿದಿರಲ್ಲ ಎಂತೆಂತ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾನೆ ರೀಲ್ಸ್ ಅಲ್ಲಿ ಅಂತ. ಅವನು ಬೈಯೋದ್ಕಿಂತ ಜಾಸ್ತಿ ಅವ್ನು ಮಾಡೋ ಕಂಟೆಂಟ್ ಅಲ್ಲಿ 18+ ಕಂಟೆಂಟ್ ಇದೆ ಜಾಸ್ತಿ. ಸಿವಿಕ್ ಸೆನ್ಸ್ ಇಲ್ದಿರ ಅದ್ರಿಂದ ಜಾಸ್ತಿ. ಅದೇ ನಾನು ಹೇಳ್ದಲ್ಲ, ಅವಾಗೆ ತರ 18+ ಕಂಟೆಂಟ್ ಅವೆ. ಚಿಕ್ಕ ಹುಡುಗರ್ಗೂ ಅದರಿಂದ ನೋಡಿದ್ರೆ ಔಟ್ ಸೈಡ್ ಅದನ್ನ ಜಾಸ್ತಿ. ಇವಾಗ ನಾವೇ ಚಿಕ್ಕವರಿದ್ದಾಗ ಒಂದ್ ನೋಡಿ ಕಲ್ತಾಗ ಒಂದು ಯೂಸ್ ಮಾಡ್ತೀವಿ. ಅವ್ರು ಹೆಂಗ್ ಮಾಡ್ತಾರ ದೊಡ್ಡವರು ಆ ತರ. ಇವಾಗ ಹುಡುಗರು ಅಷ್ಟೇ, ಅವ್ರು ನೋಡ್ ಕಲಿತಾರೆ. ಔಟ್ ಸೈಡ್ ಹೋದಾಗ ಹಂಗೆ ಅಂತಾರೆ. ಇವಾಗ ಅವ್ರ ಅಪ್ಪ ಅಮ್ಮ ಹತ್ರ ಬಂದ್ಬಿಟ್ಟು ಇವ್ನು ಮಾಡ್ತಾನಲ್ಲ, ಅವ್ರ ಅಮ್ಮ ಹತ್ರ, ಅವ್ರ ಊರ ಹತ್ರ ಹೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮ ಹತ್ರ ಆಗ್ಲಿ, ಯಾರನ್ನ ದೊಡ್ಡವ್ರ ಹತ್ರ ಆಗ್ಲಿ, ನೆಕ್ಕನ್ಲೆ ನಿಮ್ಮ ಯೂಸ್ ಮಾಡಬಾರ್ದು, ಅದು ಆ ತರ ಯೂಸ್ ಮಾಡ್ತಾರೆ. ಮೆಟ್ನಾಗ ಹೊಡಿತಾರೆ ಮಟ್ಟಿಗೆ. ತಿರ್ಗಾ ಬೇರೆಯವ್ರು ಹೇಳ್ತಾರೆ, ಏನು ಅವ್ನ ಒಬ್ನೇನೋ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋದು, ನೀವೆಲ್ಲ ಯೂಸ್ ಮಾಡಲ್ವಾ, ನೀವೆಲ್ಲ ಸಾಚನ ಅಂತ. ಅಂತ ಸಾಚಗಳು ಯಾರು ಇಲ್ಲ, ಎಲ್ಲಾರು ಮಾತಾಡ್ತೀವಿ. ಸೆನ್ಸ್ ಇರುತ್ತೆ. ಪಬ್ಲಿಕ್ ಅಲ್ಲಿ ಹೆಂಗ್ ಮಾತಾಡ್ಬೇಕು, ಒಂದು ಪಬ್ಲಿಕ್ ಫಿಗರ್ ಆದ್ಮೇಲೆ ಹಿಂಗ್ ಮಾತಾಡ್ಬೇಕು ಅನ್ನೋ ಸೆನ್ಸ್ ಇರುತ್ತೆ. ಐಡೆಂಟಿಫಿಕೇಶನ್ ನಕ್ಕನ್ಲೆ ಅಂತಾನೆ ಮಾಡ್ಲಿ, ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಈ ಅಮ್ಮ ಅಕ್ಕ ಅನ್ನೋ ವರ್ಡ್ಸ್ ಸ್ವಲ್ಪ ಲಿಮಿಟ್ ಆಗಿದ್ರೆ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಹೌದು, ಇವಾಗ ನಾವು ಯೂಸ್ ಮಾಡ್ತೀವಿ, ನಾವು ಯೂಸ್ ಮಾಡಲ್ಲ, ನಾವೇನ್ ಸಾಚ ಅಂತ ಹೇಳ್ತಾ ಇಲ್ಲ. ಬಟ್ ನಮಗೂ ಅಷ್ಟು ಗೊತ್ತು ಯಾರ ಹತ್ರ ಏನ್ ಯೂಸ್ ಮಾಡ್ಬೇಕು, ಯಾರ ಹತ್ರ ಏನ್ ಯೂಸ್ ಮಾಡ್ಬಾರ್ದು, ಯಾವ ಅರೌಂಡಿಂಗ್ಸ್ ಆಗಿದ್ರೆ ಮಾಡ್ಬೇಕು ಅಂತ ಗೊತ್ತಿರುತ್ತೆ. ಬಟ್ ಇವನು ಆತರ ಇಲ್ಲೇ ಇಲ್ಲ. ಎಲ್ಲೋದ್ರು ಯಾಕೆ ಸಿಕ್ಕಿದ್ರು ನಿನ್ನ ಅಕ್ಕನ್ಲೆ ಅದು. ಇವನು ಅದನ್ನ ಹೆಂಗ್ ಇಕ್ಕೊಂಡ್ಬಿಟ್ಟವನಂದ್ರೆ ಅವನೊಂದು ಬ್ರ್ಯಾಂಡ್ ತರ ಇಕ್ಕೊಂಡ್ಬಿಟ್ಟವನ್ ಅದನ್ನ. ಅವನ ಅಕೌಂಟ್ ಅಲ್ಲಿ ಯಾವ್ದೇ ವಿಡಿಯೋ ಓಪನ್ ಮಾಡಿದ್ರು, ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಅವನ ಅಕ್ಕನ್ಲೆ ಅಂತಾನೆ ಸ್ಟಾರ್ಟ್ ಆಗುತ್ತೆ. ಯಾವ್ದೇ ವಿಡಿಯೋ ಓಪನ್ ಮಾಡಿದ್ರು ಅವ್ನು ಫೇಮಸ್ ಆಗಿರೋದು ಅದರಿಂದ. ಅದ್ ಹೇಳ್ಕೊಂಡ್ರೆ ಫೇಮಸ್ ಆಗೋನೆ. ಆಚೆನು ಅವನು ಹೆಸರು ಹೇಳಿದ್ರು ಯಾರಂತ ಕೇಳ್ತಾರೆ. ಅವನ ಅಕ್ಕನ್ಲೆ ಯಾರು ಗೊತ್ತಾ ಅಂತ ಕೇಳಿದ್ರೆ ಗೊತ್ತು, ಅವ್ನ್ ಗೊತ್ತಲ್ಲ ರೀಲ್ಸ್ ಅಲ್ಲಿ ಸುಭಾಷ್ ಅಂತ ಯಾರು ಅನ್ನೋದು ಐಡೆಂಟಿಫೈ ಮಾಡಲ್ಲ ಅವನ್ನ. ನಕ್ಕನ್ಲೆ ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಟಕ್ಕಂತ. ಹೌದು. ಇನ್ನೊಂದು ಅವ್ನ ಸಿಂಪತಿಗೆ ಎತ್ಕೋಸ್ಕರ ಎಲ್ಲಾ ವಿಡಿಯೋದಾಗು ಸಾಲ ಎತ್ಕೊಂಬರೋದು ಜಾಸ್ತಿ. ಆಮೇಲೆ ಸಾಲ ತಗೊಂಡು ನಮ್ ಬ್ರದರ್ ಕಳ್ಕೊಂಡಿದೀವಿ, ನಮ್ಮಪ್ಪ ಸಾಲ, ಅವರಪ್ಪ ನಮ್ ಕುಟುಂಬನ ಸಾಲದಿಂದ ಇದೀವಿ, ಅಂತ ಹೇಳ್ಕೊತಾನೆ. ಆ ತರ ಎಲ್ಲ ಹೇಳ್ತಾನೆ. ಇನ್ನೊಂದ್ ವಿಡಿಯೋದಾಗ ನೋಡಿದ್ರೆ ಲೋನ್ ಬಗ್ಗೆನೂ ಪ್ರಮೋಷನ್ ಮಾಡ್ತಾನೆ. ಈ ತರ ಲೋನ್ ತಗೊಳ್ರಿ, ಇದು ಮಾಡ್ರಿ ಅಂತ. 2 days ಅಲ್ಲೇ ಸ್ಯಾಂಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೇ ಪ್ರಮೋಷನ್ ಮಾಡ್ತಾನೆ. ಇವಾಗ ಇದ್ರಿಂದ ಅವನ್ ಫಾಲೋವರ್ಸ್ಗೆ ಏನ್ ಇನ್ಫಾರ್ಮೇಶನ್ ಕೊಡ್ತಾನ ಅವನು? ಅಲ್ಲಿ ಸೆನ್ಸ್ ಇರ್ಬೇಕಲ್ಲ. ಏನಂದ್ರೆ ಸಾಲ ಯಾರು ಮಾಡ್ಕೋಬಿಡ್ರಿ ಅಂತ ಮೋಟಿವೇಶನ್ ಕೊಡ್ತಾನ ಒಂದ್ ವಿಡಿಯೋದಲ್ಲಿ. ಒಳ್ಳೇದಪ್ಪ, ಒಪ್ಕೊಂತೀನಿ. ಆಯ್ತು ನಾವು ಸಾಲ ಮಾಡ್ಬಾರ್ದು ಅಂತ ಒಂದು ಇದ್ರಲ್ಲಿ ಬರ್ತೀವಿ. ಸರಿ ಆಯ್ತು. ಹಂಗೆ ರೀಸೆಂಟ್ ಒಂದ್ ಪ್ರಮೋಷನ್ ವಿಡಿಯೋ ನೋಡಿದೆ. ಅದ್ರಲ್ಲಿ ಅವನೇ ಲೋನ್ ಆಪ್ ನ ಪ್ರಮೋಷನ್ ಮಾಡೋನೆ. ವಿತಿನ್ 15 minutes ಅಲ್ಲಿ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ, ಈ ತರ. ಏನ್ ಅನ್ಸುತ್ತೆ ನಿಮ್ಗೆ?
ಅವನೇ ಫಸ್ಟ್ ನೆಗೆಟಿವ್ ಆಗಿ ಹೇಳ್ಬಿಟ್ಟು ಇವಾಗ ಅವನು ಹೋಗಿ ಬಂದ್ಬಿಟ್ಟು ಲೋನ್ ಸ್ಯಾಂಕ್ಷನ್ ಆಗುತ್ತೆ ಬೇಗ ಅಂತ ಹೇಳ್ಬಿಟ್ಟು ಅವನೇ ಹಂಗೆ ಬಂದರೆ ನೆಗೆಟಿವ್ ಪಾಸಿಟಿವ್ ಅವನೇ ಇದು ಮಾಡಿದ್ರೆ ಏನು ಸೊಸೈಟಿಗೆ ಹೇಳ್ತವನ ಅಂತ ಹೇಳ್ಬಿಟ್ಟು ಅದು ಗೊತ್ತಾಗಬೇಕಲ್ಲ ನಮಗೆ. ಏನು ಕ್ಲಾರಿಟಿ ಇಲ್ವಲ್ಲ ಒಂದು. ಫಸ್ಟ್ ಬೇಡ ಅಂತಾನೆ ಆಮೇಲೆ ಬೇಕು ತಗೊಳ್ಳಿ ಸ್ಯಾಂಕ್ಷನ್ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಪ್ರಮೋಷನ್ ಮಾಡೋ ಥರ ಆಗ್ತಾನಲ್ಲ. ಅವ್ನು ಹೆಂಗಂದ್ರೆ ಇವಾಗ ಒಂದು ವಿಡಿಯೋ ಮಾಡಿದ್ರೆ ಅಷ್ಟೇ ಲಾಸ್ಟ್. ಅವ್ನ ಹಿಂದೆ ವಿಡಿಯೋ ನಾನು ಏನು ಮಾಡಿದ್ದೀನಿ ಯಾವ್ದ್ರ ಬಗ್ಗೆ ಮಾಡೋದು ಏನು ಯೋಚನೆ ಮಾಡಲ್ಲ. ಅದೇನು ಫಾಲೋ ಅಪ್ ಮಾಡಲ್ಲ ಅವನು. ಫಾಲೋ ಮಾಡಲ್ಲ. ಇನ್ನೊಂದೇನಂದ್ರೆ ಮೊನ್ನೆ ಇನ್ನೊಂದು ವಿಡಿಯೋ ನೋಡಿದೆ. ಯಾವ್ದು? ಅವ್ರ ಅಮ್ಮ ಒಡವೆ ಇಟ್ಕೊಂಡು ಹೋಗಿ ಒಂದು ಒಡವೆ ಅಂಗಡಿ ಅಡವೆ ಇಟ್ಬಿಟ್ಟು ಗಾಡಿ ಸರ್ವಿಸ್ಗೆ ಅಂತ ಹೇಳ್ತಾರೆ. ನಾನೇನೋ ಮೋಸ್ಟ್ಲಿ ಇದು ಒಂದು ಸಿಂಪತಿ ವಿಡಿಯೋನೇನೋ ಅನ್ಕೊಂಡು ನೋಡ್ತಾ ಇದ್ದೀನಿ. ನಾಕೊಂದು ಯೋಚನೆ ಬಂತು, ಗಾಡಿ ಸರ್ವಿಸ್ಗೆ ಅಷ್ಟಾಗುತ್ತೇನೋ, ಮೋಸ್ಟ್ಲಿ ಇರ್ಬೋದೇನೋ, ನನಗೆ ಗೊತ್ತಿಲ್ಲ, ಆಗ್ಬೋದು. ಬಟ್ ಅವನ್ರಾಗ ಏನೇನು ಗಾಡಿಯಾಗ ಏನಾಗುತ್ತೆ ಸರಿ ಅದ್ ಬೇಡ ಸರ್, ಆಯ್ತು ಸರ್ ನೋಡೋಣ. 2 ಒಡವೆ ತಗೊಂಬಂದ್ ಇಕ್ಕೊಂಡ ಅವನಲ್ಲಿ ಅಡನು ಇಕ್ಕಿಲ್ಲ. ಹಂಗೆ ಪ್ರಮೋಷನ್ ಸ್ಟಾರ್ಟ್ ಮಾಡ್ದ. ಈ ತರ ನಂಗೆ ಗಾಡಿ ಸರ್ವಿಸ್ಗಿಲ್ಲ ಅಂತ ಈ ತರ ಕರ್ಕೊಂಡು ಹೋಗ್ಬಿಟ್ಟು ಫುಲ್ ಗಾಡಿ ಸರ್ವಿಸ್ ಮಾಡಿಸ್ದ. ಸರಿ ಅಪ್ಪ ಏನೋ ಮಾಡಿಸ್ದ, ಪ್ರಮೋಷನ್ ವಿಡಿಯೋನೇ ಅನ್ಕೋಣ. ಮಾಡಿಸ್ದವನು ಎಲ್ಲ ಸರ್ವಿಸ್ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋಣ. ಅದ್ರ ಗಾಡಿ ಇದ್ದಿದೆ, ಒಂದು ಗಾಡಿದು ಆ ಸ್ಪೀಡೋ ಮೀಟರ್ ಹೊಡೆದೋಗಿದೆ. ಅವ್ನು ಮೊದ್ಲು ಹಳೆ ವಿಡಿಯೋದಾಗ ಮುರಿದೋಗಿದೆ, ಇದ್ರಾಗ ಹೊಡೆದೋಗೈತೆ. ಹಾಗಂದ್ರೆ ಅವ್ನು ಸರ್ವಿಸ್ ಮಾಡಿಸ್ದವನು ಅದನ್ನು ಮಾಡಿಸ್ಬೋದಲ್ಲ. ನನ್ನ ಹತ್ರ ದುಡ್ಡೇ ಇಲ್ಲ ನೋಡಿ, ಸ್ಪೀಡೋ ಮೀಟರ್ ಹಾಕ್ಸಿಲ್ಲ, ಆ ತರ ಎಲ್ಲ ಹೇಳ್ತಾನೆ. ಸರಿ ಜಾಸ್ತಿ ಪ್ರಮೋಷನ್ ಮಾಡೋನೆ, ತಿರ್ಗಾ ಸಾಲ 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 ಅನ್ಕೊಂಡ್ ಹೋಗ್ತಾನೆ. ಅವನಿಲ್ಲ. ಸರಿ, ನನ್ ಡೌಟ್, ಇವನೇ ಒಂದು ಚಿಕ್ಕದೊಂದು ಕ್ಯಾಲ್ಕುಲೇಷನ್ ಹಾಕಣ. ಅವನ್ ಯಾರಪ್ಪ ಯಾರದು ಅಮ್ಕು ಡುಮ್ಕು ಒಂಥರ ಯಾರದು ವಿಚಿತ್ರನಲ್ಲ, ಅವನು ಅಮ್ಕು ಡುಮ್ಕು ಅಂತ. ಅವನ್ಗೆ ಒಂದ್ ವಿಡಿಯೋದಲ್ಲಿ ಯಾವ್ದೋ ಒಂದ್ ವಿಡಿಯೋದಲ್ಲಿ ಅಂದ್ರೆ ಒಂದು ಟೈಮಲ್ಲಿ ಒಂದ್ ವಿಡಿಯೋದಲ್ಲಿ ಮೆನ್ಷನ್ ಮಾಡೋರು, ಯೂಟ್ಯೂಬರ್ ಅದ್ರಲ್ಲಿ ಮೆನ್ಷನ್ ಮಾಡೋರೆ ಮಿನಿಮಮ್ ಅಂದ್ರೂ ಒಂದು ಪ್ರಮೋಷನ್ ವಿಡಿಯೋಗೆ 20,000 ತಗೋತಾರೆ. ಅಂದ್ರೆ ಅವ್ನಿಗಿರೋ ಫಾಲೋವರ್ಸ್ ಕಂಪೇರ್ ಮಾಡಿದ್ರೆ ಸುಭಾಷ್ ಇವ್ರಿಗೆ ಜಾಸ್ತಿ ಐತೆ. ಅವನ್ದೇ ಇಟ್ಕೊಳ್ಳೋಣ ಜಸ್ಟ್ 20,000. ನಿಮ್ ಪ್ರಕಾರ ಎಷ್ಟು ಪ್ರಮೋಷನ್ ವಿಡಿಯೋ ಮಾಡಿರ್ಬೋದು ಇವ್ರು ಸುಭಾಷ್ ಅವರು? ನಿಮ್ ಪ್ರಕಾರ ನೀವ್ ಹೇಳಿ. ಎಕ್ಸಾಂಪಲ್ಗೆ ನಾವು ನೋಡ್ದಂಗೆ ಒಂದು 15 to 20 ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಣ. ಸರಿ, ಒಂದು 20 ಅಂತ ಇಟ್ಕೊಳ್ಳೋಣ. 15 to 20 ಏನಕ್ಕೆ 20 ಅಂತ ಇಟ್ಕೊಳ್ಳೋಣ. ನಮ್ಗೆ ಗೊತ್ತಿಲ್ಲ ನಮ್ ಪ್ರಮೋಷನ್ ವಿಡಿಯೋ ಎಲ್ಲ ಯಾವ ಪ್ರಮೋಷನ್ ವಿಡಿಯೋ ಅಂತ ನಮ್ ಕೈ ಆಗಲ್ಲ. ಜಸ್ಟ್ ಒಂದು 20 ವಿಡಿಯೋ ಅಂತ ಅನ್ಕೊಳ್ಳೋಣ. ನಾವೆಲ್ಲ ಆಲ್ಮೋಸ್ಟ್ ಅಲ್ಲಿ ನೋಡಿದೀವಿ, ಅನ್ಕೊಳ್ಳೋಣ. ಎಷ್ಟು ಆಗ್ಬೋದು? 20 into 20,000 4 lakh. ಇನ್ನೊಂದ್ ವಿಡಿಯೋದಾಗ ನಮ್ಗ ಒಂದ್ ವಿಡಿಯೋ ತಿನ್ನಕ್ಕೂ ಗತಿ ಇಲ್ಲ. ಇನ್ನೊಂದ್ ಕಡೆ ಜನರಲ್ ಆಗ ಅವನು ಒಂದ್ ಏರಿಯಾ ಕಡೆ ಪಾಸ್ ಆಗ್ತಾ ಇರ್ತಾನೆ. ಅಲ್ಲೂ ಅಷ್ಟೇ, ಅವನು ಅದ್ ಹಿಂದಿನ ವಿಡಿಯೋ ನಮ್ಮ ಹತ್ರ 200 ರೂಪಾಯಿಗೂ ಕಾಸಿಲ್ಲ ಅಂತ ಹೇಳ್ತಾನೆ. ಅಲ್ಲಿ ಏನ್ ಹೇಳ್ತಾನೆ ಗೊತ್ತಾ, ಬನ್ನಿ ಗಾಯ್ಸ್ ನಾವೆಲ್ಲೆಲ್ಲೋ ನಾ ಎಕ್ಸ್ಪ್ರೆಷನ್ ನಾನು ಅಂತ ಮೆನ್ಷನ್ ಮಾಡ್ತಾನ ಅವನ ಬಗ್ಗೆನೆ. ನಾನು ಎಲ್ಲೆಲ್ಲೋ 2,000 ಖರ್ಚು ಮಾಡ್ತೀನಿ, ಇಲ್ಲಿ ಬಂದು ಎಲ್ಲರೂ ಎಂಜಾಯ್ ಮಾಡ್ಬೇಕು ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಬಂದು ತಂದು ತಿನ್ನಿ ಅಂತಾನೆ ಏನೋ ಹೇಳ್ತಾನೆ. ಏನ್ ಹೇಳ್ತಾನೆ, ಇವಾಗ 200 ರೂಪಾಯಿಗೂ ಗೊತ್ತಿಲ್ಲ ಅಂತ ಒಂದ್ ವಿಡಿಯೋದಾಗ ಹೇಳ್ತಾನೆ. ಅದೇ ವಿತಿನ್ ಸೆಕೆಂಡ್ ಅವ್ರ ಮನೇಲಿ ಹಾಕಿರೋ ಊಟ ಚೆನ್ನಾಗಿಲ್ಲ ಅಂದ್ಬಿಟ್ಟು ಈಚೋಗಿ ಚೆನ್ನಾಗಿ ತಿಂತಾನೆ. ಅವ್ನ್ ತಿನ್ನೋದ್ ನಾವ್ ಚೆಕ್ ಮಾಡಕ್ ನಾವ್ ಯಾರು ಅಲ್ಲ. ಬಟ್ ಹೇಳ್ತಾರೆ ಹೌದು ಅವಂದು ದಯ, ಅವ್ನ್ ಖರ್ಚು ಮಾಡ್ತಾನೆ, ನೀನ್ ಯಾರು ಕೇಳಕ್ಕ ಅಂತ. ಹೌದು, ನಾವ್ ಯಾರು ಕೇಳಕ್ಕ, ಅವ್ನ್ ಖರ್ಚು ಮಾಡ್ತಾನೆ. ಬಟ್ ಯಾಕೆ ಈ ತರ ಹೇಳ್ತಾನೆ, ನನ್ನ ಹತ್ರ 200 ರೂಪಾಯಿನೂ ಇಲ್ಲ ಅಂತ ಯಾಕೆ ಹೇಳ್ತಾನೆ ಅವನು? ಯಾಕೆ ಸಿಂಪತಿನ ಕ್ರಿಯೇಟ್ ಮಾಡ್ತಾನೆ? ಎಮೋಷನ್ಸ್ ಇಂದ ಅಲ್ಲ, ಸೋಷಿಯಲ್ ಮೀಡಿಯಾದಿಂದ ಆಡಿಯನ್ಸ್ನ ಅಟ್ರಾಕ್ಟ್ ಮಾಡ್ಕೋಬೇಕು, ಶೇರ್ಸ್ ಕಮೆಂಟ್ಸ್ ಇನ್ಕ್ರೀಸ್ ಆಗ್ಬೇಕಂತ ಹೇಳ್ಬಿಟ್ಟು ಒಂದೊಂದು ಸಿಚುವೇಶನ್ ಅಲ್ಲಿ ಅವ್ನ ಮೈಂಡ್ ಹೆಂಗಿರುತ್ತೋ ಆ ಮೈಂಡ್ನ ಹಂಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಆ ಸಿಚುವೇಶನ್ ಏನು ಮಾತಾಡಬೇಕು ಅದು ಮಾತಾಡ್ತಾನೆ. ಬಟ್ ಏನಂದರೆ ಅವ್ನು ಫಸ್ಟಿಂದ ಒಂದೇ ಥರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಆ ಬ್ಯಾಡ್ ವರ್ಡ್ಸ್ ಸೈಡಾಗಿ ಇಟ್ರು ಒಂದು ವಿಡಿಯೋದಲ್ಲಿ ಫಸ್ಟ್ ನನಗಿದು ಕಷ್ಟ ಬಂತು, ಲೋನ್ ತೊಗೊಂಡ್ಬಿಟ್ಟು ಹಿಂಗಾಯಿತು, ಪ್ರಾಬ್ಲಮ್ ಆಯಿತು ಅಂತ ಹೇಳ್ತಾನೆ. ಆಮೇಲೆ ಹೋಗ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೇ ಪ್ರಮೋಟ್ ಮಾಡ್ತಾನೆ. ಅಂದರೆ ಫಸ್ಟಿಂದ ಒಂದೇ ವೇಲ್ ಇದ್ದಿದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತಲ್ಲ. ಮತ್ತೆ ಹಿಂಗೆ ಬಂದ್ಬಿಟ್ಟು ಆದ್ರೆ ಎಂಟರ್ಟೈನ್ ಮಾಡ್ತಾನೆ ಅನ್ಕೋತೀರಾ ನಿಮ್ ಪ್ರಕಾರ? ಎಂಟರ್ಟೈನ್ ಇಸ್ ಓಕೆ, ಏನೋ ನೋಡ್ಬಿಟ್ಟು ಸ್ವಲ್ಪ ಅನ್ಕೊಂಡಿರೋ ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಸ್ವಲ್ಪ ಎಂಟರ್ಟೈನ್ ಓಕೆ. ಎಂಟರ್ಟೈನ್ ಅಂದ್ರೆ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಕೆಲವರೆಲ್ಲ ಯೂಟ್ಯೂಬರ್ಸ್ ಎಲ್ಲ ಇನ್ನೊಬ್ರು ರೀಲ್ಸ್ ಕ್ರಿಯೇಟರ್ ಎಲ್ಲ ವಾಯ್ಸ್ ರೇಸ್ ಮಾಡ್ತಿದ್ದ ಇವಾಗಿಂದ. ನಾರ್ಮಲಿ ಅವ್ನ ವ್ಯೂವರ್ಸ್ ಎಲ್ಲಾನು ಅದೇ ಥಿಂಕ್ ಮಾಡ್ತಾರೆ. ಮುಂಚೆ ಕಂಪೇರ್ ಮಾಡ್ಕೊಂಡ್ರೆ ಇವಾಗ ಸ್ವಲ್ಪ ಬೆಟರ್, ಬ್ಯಾಡ್ ವರ್ಡ್ಸ್ ಎಲ್ಲ ಕಮ್ಮಿ ಮಾಡಿಬಿಟ್ಟು
ಬೆಟರ್ ಆಗಿ ವೀಡಿಯೋಸ್ ಎಲ್ಲ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಇವಾಗ ಓಕೆ. ಅವನು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ದಿಲ್ದಿರ ಇರೋ ವೇ ಅಲ್ಲೇ ಹೋದ್ರೆ ಒಳ್ಳೇದಂತ ಹೇಳ್ಬಿಟ್ಟು ನನ್ಗನ್ನಿಸ್ತೈತೆ. ಇವಾಗೆಲ್ಲ ನಾವು ಮಾತಾಡಿರೋದೆಲ್ಲ ನಮ್ಮ ಒಪಿನಿಯನ್. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿರುತ್ತೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. See you later.